ಇಲ್ಲಿ ಆ ಕಾಲದಲ್ಲಿ ಮದುವೆ ಆಗಿದ್ದ ಜಾಗ. ಯಾರ್ದು? ಕುವೆಂಪು ಅವ್ರ ಮದುವೆ ಆಗಿದ್ದ ಜಾಗ. ಕುವೆಂಪು ಅವರ ಹೆಂಡತಿ ಇದೇ ಮನೆಯವರು? ಇದೇ ಮನೆಯವರು. ನಿಮ್ಮ ಮನೆ ತಂದವ್ರೆ? ಹೌದೌದು. ಗದ್ದೆಯಿಂದ ಗದ್ದೆಗೆ ನೀರು ಹೋಗ್ಬೇಕಾದ್ರೆ ಈ ಥರದ್ದು ಹಾಕ್ಬಿಡೋರು. ಈ ಗದ್ದೆ ಮೇಲಿನ ಗದ್ದೆಯಿಂದ ಕೆಳಗಿನ ಗದ್ದೆಗೆ ನೀರು ಬೀಳುತ್ತೆ ನೋಡಿ, ಆದಲ್ಲಿ ಆ ನೀರು ಬೀಳಲು ಹಿಂಗೆ ಈ ಥರ ಗದ್ದೆ ಹಂಚಿಗೆ ಈ ಥರ ಫಿಕ್ಸ್ ಮಾಡಿಬಿಡೋರು. ಹಿಂಗೆ ಇಟ್ಬಿಡೋದು. ಅವಾಗ ಗದ್ದೆಯಿಂದ ನೀರು ಹೋಗುತ್ತಲ್ಲ ನೆಕ್ಸ್ಟ್ ಗದ್ದೆಗೆ, ಅವಾಗ ಇಲ್ಲಿ ನೀರು ಮೀನುಗಳು ಸಿಗೋದು. ಬಂದ್ಕೊಳ್ಳಿ ಇಲ್ಲಿಂದ ಎಂಟ್ರ್ ಆದ ಕೂಡಲೇ ದೊಡ್ಡ ಕಾಡಿಗೆ ಹೊಕ್ಕಂಗಾಯ್ತಂತೆ. ಯಾಕೆಂದರೆ ಫುಲ್ಲು ಮರ ಇದ್ರ ಚಪ್ರ, ಹಣ್ಣಿಂದು ಬಾಳೆಕೊನೆ, ಆ ಹಣ್ಣುಗಳು ಬೇರೆ ಬೇರೆ ಹಣ್ಣಿಂದೆಲ್ಲ ಹಾಕಿ ಒಳಗೆ ಬಂದರೆ ದೊಡ್ಡ ತೋಟದೊಳಗೆ ಬಂದು ಹಂಗಾಯ್ತು ಅಂತ ಬರೀತಾರೆ ನೆನಪಿನ ದೋಣಿಲಿ. ಈ ಗೋಡೆನೇ ಇಷ್ಟಿದೆ, ಇದು ನೋಡಿ ಇಲ್ಲಿಂದ ಇಲ್ಲಿವರೆಗಿದೆ. ಒಂದು 2 ಅಡಿ ಬಾಗಿಲೇ ಇದೆ, ಗೋಡೆನೇ ಇದೆ. ತಾಳಿ ನೀವು ಮೇಲ್ಗಡೆ ನೀವು ತೆಗೀರಿ ನೀವು ನೋಡಿ. ಅದೆಲ್ಲ ಇನ್ನರ್ ಲಾಕ್, ಅದೆಲ್ಲ ಅವಾಗೆಲ್ಲ ಇನ್ನರ್ ಲಾಕ್ ಅಂತ ಈಗೆಲ್ಲ ಬಂದಿದೆಲ್ಲ ಮಾಡ್ರನು, ಆ ಥರ ಇನ್ನರ್ ಲಾಕ್ ಇದೆ ಇದಕ್ಕೆ. ಸಾಧ್ಯ ಇಲ್ಲ ವಿನಯ್ ಸರ್, ನೀವೇ ತೆಗಿಬೇಕು. ಇಲ್ಲಿ ನೋಡಿ ಇಲ್ಲೊಂದು ಇದು ಕೊಟ್ಟಿದ್ದಾರೆ ಕುಟ್ಟಿ, ಇದು ಒಳಗಡೆ ಇದು ಮೇಲೆ ಎತ್ತಿದಾಗ ಅದು ಓಪನ್ ಆಗುತ್ತೆ. ಓಕೆ, ಮನೆಗೆಲ್ಲ ಇದೆ ನೀವು? ಮನೆ ಇದೆ ನೀರು. ಮೋಟರ್ ಇಳಿಸಿದ್ದೀರಾ? ಭಾಳ ಹಳೆ ಬಾವಿ, ಇದಕ್ಕೊಂದು 100 ವರ್ಷದ ಮೇಲೆ ಈ ಮನೆ ಕಟ್ಟಿ ಟೈಮಲ್ಲಿ ಮಾಡಿರೋದು. ಅನ್ನಕ್ಕೆ ಇಡೋದು, ನೀರು ಕಾಯಿಸೋದೆಲ್ಲ ಇದ್ರಲ್ಲೇ ಮಾಡೋದು. ಇದು ಈಗ ಚೇಂಜ್ ಆಗಿದೆ ಇವೆಲ್ಲ. ಮುಂಚೆ ಇಲ್ಲೆಲ್ಲ ಸಾಲಿಗೆ ಅಡುಗೆ ಒಲೆಗಳಿತ್ತು, ಹೀಗೀಗ ಇಲ್ಲಿ ಒಲೆ ಇತ್ತು. ಇದು ಮೇಲ್ಗಡೆ ಹೊಗೆ ಕಂಡಿ, ಮೇಲ್ಗಡೆ ಹೊಗೆ ಹೋಗೋದು. ಈ ಕುಪ್ಪಳಿ ಮನೇಲಿ ನೋಡ್ತೀರಿ ನೀವು ಅದನ್ನ. ಮಲೆನಾಡ ಸೊಬಗಿನ ಇಂಗ್ಲಾದಿ ತೊಟ್ಟಿ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸರ್, ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಕರ್ಕೊ ಬಂದ್ರಿ? ನಾವು ಈಗ ಇದು ಇಂಗ್ಲಾದಿ ಮನೆ ಅಂತ. ದೇವಂಗಿ ಮನೆಯಲ್ಲಿ ನಮ್ಮ ಅಜ್ಜಂದ್ರು 3 ಜನ ಬ್ರದರ್ಸು. ಅವರು ಡಿವೈಡ್ ಆದಮೇಲೆ 1970ನಲ್ಲಿ ಇಂಗ್ಲಾದಿ ಮನೆ ಕಟ್ತಾರೆ. ಇನ್ನೊಂದು ಉಂಟೂರು ಮನೆ ಅಂತಿದೆ, ಇನ್ನೊಬ್ಬರು ಬ್ರದರು ಅಲ್ಲಿರ್ತಾರೆ, ನಾಗನಗೌಡರು ಅಂತ. ಈ ರಾಮನಗೌಡರು ಮನೆ ಇದು. ಇದು ಅಂದರೆ ಹೇಮಾವತಿ ಅವ್ರ ತಂದೆ ಮನೆ, ಅಂದರೆ ನಮ್ಮ ತಂದೆದು ತಂದೆ ಮನೆ. ನಮ್ಮ ತಂದೆಯವರೆಲ್ಲ ವಾಸ ಇದ್ದಿದ್ದಿಲ್ಲಿ, ನಾವು ಎಲ್ಲ ಚಿಕ್ಕ ಹುಡುಗರಾದಾಗ ಇಲ್ಲೇ ಇದ್ದು. ಈಗ ನಾನಲ್ಲಿ ಬೇರೆ ಮನೆ ಕಟ್ಕೊಂಡು ಹೋಗಿದ್ದೀನಿ. ಇಲ್ಲಿ ನಮ್ಮ ದೊಡ್ಡಪ್ಪನ ಮೊಮ್ಮಕ್ಕಳಿದ್ದಾರೆ. ಈಗ ನಮ್ಮ ದೊಡ್ಡಪ್ಪ, ನಮ್ಮ ತಂದೆ ಅಣ್ಣನ ಮಗ ಇದ್ದರು, ರಾಮಮೋಹನ್ ಅಂತ ಅವರಿದ್ದರು, ಅವ್ರು ತೀರೋದ್ರು. ಈಗ ಅವ್ರ ಮಗ ಇದ್ದಾರೆ. ಸೊ ಆ ಮನೆಗೆ ಬಂದಿದ್ದೀವಿ. ಇಲ್ಲಿ ಆ ಕಾಲದಲ್ಲಿ ಮದುವೆ ಆಗಿದ್ದ ಜಾಗ. ಯಾರ್ದು? ಕುವೆಂಪು ಅವ್ರ ಮದುವೆ ಆಗಿದ್ದ ಜಾಗ. ಕುವೆಂಪು ಅವರ ಹೆಂಡತಿ ಇದೇ ಮನೆಯವರು? ಇದೇ ಮನೆಯವರು. ನಿಮ್ಮ ಮನೆ ತಂದವ್ರೆ? ಹೌದೌದು. ಓ, ಹಾಗಾದ್ರೆ ನಾವಿವಾಗ ಬಂದಿರೋದು ವೀಕ್ಷಕರೇ, ಕುವೆಂಪು ಮತ್ತೆ ಹೇಮಾವತಿ ಅಮ್ಮನವರು ಮದುವೆ ಆದಂತ ಇಂಗ್ಲಾದಿ ಮನೆಗೆ ಬಂದಿದ್ದೀವಿ. ಈ ಮನೆ ಹೇಗಿತ್ತು ಆಗಿನ ಕಾಲದಲ್ಲಿ, ಮದುವೆನ ಯಾವ ರೀತಿ ಮಾಡಿದ್ರು ಅಂತ ಎಲ್ಲ ವಿವರಗಳನ್ನ ಹೇಳ್ತಾ ಹೋಗ್ತೀವಿ. ಬನ್ನಿ, ಎಲ್ರಿಗೂ ಕೂಡ ಇಂಗ್ಲಾದಿ ಮನೆಗೆ ಸ್ವಾಗತ ಸುಸ್ವಾಗತ. ಸರ್, ಇಂಗ್ಲಾದಿ ಮನೆನ ಯಾವಾಗ ಕಟ್ಟಿದ್ದು, ಯಾರು ಕಟ್ಟಿದ್ದು, ಹೇಗೆ? ಅದೇ ದೇವಂಗಿ ರಾಮನಗೌಡರು ಕಟ್ಟಿದ್ದು. ದೇವಂಗಿ ರಾಮನಗೌಡರೆಲ್ಲ ಮುಂಚೆ ದೇವಂಗಿ ಮನೇಲಿದ್ದರು. ದೇವಂಗಿ ಮನೆ ಭಾಳ ಹಳೇದು, ಒಂದು 300 ವರ್ಷದ ಹಳೆ ಮನೆ. ಅಲ್ಲಿಂದ ಅವರು ಎಲ್ಲ ಬ್ರದರ್ಸ್ ಡಿವೈಡ್ ಆದಾಗ ಇದು ಇಂಗ್ಲಾದಿ ಮನೆಗೆ ಬಂದು ರಾಮನಗೌಡರು ಫ್ಯಾಮಿಲಿ, ಅವರ ಮಕ್ಕಳು ಎಲ್ಲರೂ ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಇನ್ನೊಬ್ಬರು ಬ್ರದರ್ ಉಂಟೂರು ಮನೆ ಅಂತ ಹೋಗ್ತಾರೆ. ಇನ್ನು ಲಾಸ್ಟ್ ಬ್ರದರ್ ದೇವಂಗಿ ಮನೇಲೇ ಇದ್ರು. ಸೊ ಎಷ್ಟು ಎಕರೆಲಿದೆ ಸರ್ ಇದು ಮನೆ? ಇದು ಇಂಗ್ಲಾದಿ ಮನೆನೇ ದೊಡ್ಡಕ್ಕೆ 1 ಎಕರೆ ಮೇಲಿದೆ, 1.5 ಎಕರೆ ಮನೆನೇ ಇದೆ. ಅವಾಗೆಲ್ಲ ಭಾಳ ಕಡಿಮೆ ಇರುತ್ತೆ. ಈಗೆಲ್ಲ ಕನ್ಸ್ಟ್ರಕ್ಷನ್ನು ಈ ಥರ ಮಾಡಲ್ಲ. ಇದು ನೋಡಿ, ಇದು ಎಷ್ಟಪ್ಪ ಇದೆ ಬಾಗಿಲು, ಈ ಗೋಡೆನೇ ಇಷ್ಟಿದೆ. ಇದು ನೋಡಿ ಇಲ್ಲಿಂದ ಇಲ್ಲಿವರೆಗಿದೆ, ಒಂದು 2 ಅಡಿ ಬಾಗಿಲೇ ಇದೆ, ಗೋಡೆನೇ ಇದೆ. ಸೊ ಈಗ ಮುಂಚೆ ಮಣ್ಣಿನ ಗೋಡೆಗಳು ಮಾಡೋರು, ವುಡ್ಡು ಮತ್ತು ಮಣ್ಣಿನ ಗೋಡೆಗಳಲ್ಲಿ ಈ ಥರ ಮಾಡ್ತಾರೆ. ಅವಾಗ ಜಾಸ್ತಿ ಜನ ಇರ್ತಿದ್ರು. ಆಮೇಲೆ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಮೇಯ್ನಾಗಿ. ಈಗ ಅಷ್ಟೊಂದು ಚೌಕಿಗಳಿರೋದಲ್ಲ, ಭತ್ತ ಇದು ಮಾಡೋರು, ಅಡಿಕೆ ಸುಲಿಯೋ ಟೈಮಿಗೆ ಒಂದು ರಾಶಿ ಜನ. ಈಗೆಲ್ಲ ಮಿಷನ್ ಇದೆ, ಅವಾಗೆಲ್ಲ ಕೈಯಲ್ಲೇ ಸುಲಿಬೇಕು. ತುಂಬ ಜನ ಆಳುಗಳು, ಒಕ್ಕಲುಗಳು ಅವರೆಲ್ಲ ಬಂದುಬಿಟ್ಟು ಅಡಿಕೆ ಸುಲಿಯೋರು. ಆಮೇಲೆ ಸ್ಟೋರ್ ಮಾಡೋದಕ್ಕೆ. ಆಮೇಲೆ ಮಳೆಗಾಲದಲ್ಲಿ ಏನು ಮಾಡೋರು, ಅಡಿಕೆ ಹಣ್ಣು ಇದನ್ನು ಡ್ರೈ ಮಾಡೋದಕ್ಕೆ ತಟ್ಟಿಗಳು ಅಂತ ಮಾಡೋರು. ಈಗೆಲ್ಲ ಮೆಶ್ಶಿಗೆ ಬಂದಿದೆ. ಮುಂಚೆ ತಟ್ಟಿಗಳು ಬಿದ್ದರು, ಇದರಲ್ಲಿ ಎಳೆಗಳು ತೆಗೆದು ಮಾಡಬೇಕಿತ್ತು. ಅದು ಮಳೆಗಾಲದಲ್ಲೆಲ್ಲ ಮಾಡೋರು, ಇಲ್ಲೇ ಕೂತ್ಕೊಂಡು ಮಾಡಿ ಡ್ರೈ ಮಾಡೋಕ್ಕೆ ತಟ್ಟಿಗಳು ಮಾಡೋರು. ಅದರಲ್ಲಿ ಇದು ಸುಮ್ಮನೆ ಹೊರಗಡೆಗೆ ಈ ಕಡೆ ಒಂದು ರೂಮ್ ಇತ್ತು. ಯಾರು ಬಂದರು ಏನು ಹೆಬ್ಬಾಗ್ಲಲ್ಲ, ಬಂದರೆ ಗೊತ್ತಾಗೋದು ಇಲ್ಲಿ. ಸೊ ಇದು ಪೂರ್ವದ ಬಾಗಿಲಿದು, ಈ ಕಡೆನೇ ಪೂರ್ವ, ಇದು ಹೆಬ್ಬಾಗ್ಲು ಅಂತ. ಈ ಹೆಬ್ಬಾಗ್ಲು ವೈಶಿಷ್ಟ್ಯ ತೋರಿಸ್ತೀನಿ ನಿಮಗೆ. ಬನ್ನಿ, ಹೆಬ್ಬಾಗ್ಲು ತೆಗೆದು ತೋರಿಸ್ತೀನಿ ನಿಮಗೆ. ಹೆಬ್ಬಾಗ್ಲು ತೋರೋಕ್ಕಿಂತ ಮುಂಚೆ ವಿನಯ್. ಯಾರು ವಿನಯ್? ವಿನಯ್ ನಮ್ಮ ದೊಡ್ಡಪ್ಪನ ಮೊಮ್ಮಗ. ಇವರ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ, ಮತ್ತು ಇವ್ರ ಅಮ್ಮನೂ ಇದ್ದಾರೆ ಇಲ್ಲೇ. ಇವ ವಿನಯ್ ಅಂಥೇಳಿ ರಾಮಮೋಹನ್ ಅವರ ದೊಡ್ಡ ಮಗ ಅವರು. ಇವರು ಇಲ್ಲೇ ಇದ್ದಾರೆ. ಹೇಗೆ ಸರ್ ನೋಡ್ಕೋತೀರಾ ಈ ಮನೇನ? ನಮ್ಗೆ ಹೊರಗಡೆಯಿಂದ ನೋಡಿನೇ ನಮಗೆ
ಒಂದ್ ರೀತಿ ವಾವ್ ಫೀಲ್ ಆಗೋದ್ರ ಜೊತೆಗೆ ಮೇಂಟೆನೆನ್ಸ್ ಇದೆಯಲ್ಲ ಹೌದು ಸಖತ್ ಕಷ್ಟ. ಕಷ್ಟ ಇದೆ. ಮೇಂಟೈನ್ ಮಾಡೋದೇ ದೊಡ್ಡ ಕಷ್ಟ ಈ ಹಳೆ ಮನೆಗಳನ್ನ. ನೋಡಿ ವಿನಯ್ ಸರ್ ಡೋರ್ ತೋರಿಸಿ. ಹಾಕಕ್ಕಾಗತ್ತಾ ಬೋಲ್ಟ್ ಹಾಕಕ್ಕೆ? ಬಿಡಿ. ಯಾವ ಕೋಟೆ ಬಾಗ್ಲಿಗೆ ಏನ್ ಕಡಿಮೆ ಇಲ್ಲ. ಭದ್ರಕೋಟೆ ಮಲ್ನಾಡ ಗೌಡ್ರ ಮನೆ ನೋಡಿ ಯಾವ ರೀತಿ ಈಗ ತೆಗೀರಿ. ನೋಡಿದ್ರಲ್ಲ, ಮಲ್ನಾಡಿನ ಒಂದು ಭದ್ರವಾದ ಒಂದು ಕೋಟೆ ಎಂಟ್ರೆನ್ಸ್ ಅಂತೆಲ್ಲ ಹೇಳ್ಬೋದು. ಕೋಟೆಗೇನ್ ಕಡಿಮೆ ಇಲ್ಲ, ಆ ರೀತಿ ಒಂದು ಬಾಗ್ಲು ಯಾವ ಪ್ಯಾಲೇಸ್ಗೇನ್ ಕಡಿಮೆ ಇಲ್ಲ. ಇನ್ನು ಒಳಗಡೆ ಹೋಗಿಲ್ಲ, ನಾವಿನ್ನು ಹೊರಗಡೆ ಇದೀವಿ. ಈ ಡೋರ್ ಯಾವ ರೀತಿ ಲಾಕ್ ಬರ್ತಾ ಇಲ್ಲ. ಯಾ ಕಳ್ಳರು ದರೋಡೆಕೋರು ಒಳಗಡೆ ನೋ ಎಂಟ್ರಿ. ಫುಲ್ ಒಳಗಡೆ ಓಪನ್ ಇದ್ರು ಬರಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಡೋರ್ ಹಂಗಿದೆ. ಓಪನ್ ಮಾಡಿ, ನೀವೇ ಓಪನ್ ಮಾಡ್ಬೇಕು ಸರ್, ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಈಸಿನಾ? ತಾಳಿ ನೀವು ಮೇಲ್ಗಡೆ ನೀವು ತೆಗೀರಿ. ಹಾ ಇವಾಗ ತೆಗೀರಿ ನೀವು. ಇಲ್ಲ ನೋಡಿ ಅದೆಲ್ಲ ಇನ್ನರ್ ಲಾಕ್, ಅದೆಲ್ಲ ಅವಾಗೆಲ್ಲ ಇನ್ನರ್ ಲಾಕ್ ಅಂತ ಈಗೆಲ್ಲ ಬಂದಿದೆಯಲ್ಲ ಮಾಡ್ರನ್ನು, ಆ ಥರ ಇನ್ನರ್ ಲಾಕ್ ಇದೆ ಇದಕ್ಕೆ. ಸಾಧ್ಯ ಇಲ್ಲ. ವಿನಯ್ ಸರ್ ನೀವೇ ತೆಗಿಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಇದು ಕೊಟ್ಟಿದ್ದಾನೆ ಕುಟ್ಟಿ. ಇದು ಒಳಗಡೆ ಇದು ಮೇಲೆ ಎತ್ತಿದಾಗ ಅದು ಓಪನ್ ಆಗುತ್ತೆ. ಆ ಇಷ್ಟು ಥರ ಸೀಕ್ರೆಟ್ ಇಟ್ಕೊಂಡು ನನಗೆ ಓಪನ್ ಮಾಡಿ ಅಂದ್ರೆ ಹೆಂಗೆ ಸರ್? ಈಗ ನೋಡಿ ಕೆಳಗಿಂದ ತೆಗಿಯೋಕ್ಕಾಗಿಲ್ಲ, ಮೇಲಿಂದ ಆಗಲಿಲ್ಲ ನಿಮಗೆ. ಇಲ್ಲ ಹೆಂಗೆ? ಓಕೆ ಒಂದು ನಿಮಿಷ, ಇದು ಅಷ್ಟೇ, ಇದು ತೆಗಿ. ಕ್ಲೋಸ್ ಮಾಡ್ತೀನಿ ಒಂದು ಸೆಕೆಂಡ್, ನನಗೆ ಬರುತ್ತಾ ಅಂತ. ಇದು ನೋಡಿ ಓ ಓಕೆ, ಇಲ್ಲಿ ಕೆಳಗಡೆದು ಹಾಕಿ. ಓಕೆ ಓಕೆ ಒಂದು ಸೆಕೆಂಡ್ ಇರಿ. ಓ ಇಷ್ಟು ಇಲ್ಲಿ ಒಳಗಡೆ ಒಂದು ಲಾಕ್ ಕೊಟ್ಟಿದ್ದಾರೆ, ಅದರಿಂದ ಮಾತ್ರ ಅಂದ್ರೆ ಗೊತ್ತಿದವ್ರಿಗೆ ಮಾತ್ರ ಓಪನ್ ಮಾಡಕ್ ಸಾಧ್ಯ. ಇದನ್ನು ತೆಗೀರಿ, ಹಾಕಿ ಇದು ಹಾಕಿ ತೆಗೀರಿ. ಏನಾಗುತ್ತೆ ಅಂದ್ರೆ ಇದನ್ನ ತೆಗೆದೇ ನೀವು ಮೇಲ್ಗಡೆ ತೆಗಿಯಕ್ ಬರಲ್ಲ. ಇದನ್ನ ತಕೊಂಡ ಮೇಲೆ ಅದನ್ನ ತೆಗಿಬೇಕು. ನೋಡಿ ಇಲ್ಲಿ ಇಲ್ಲಿ ಇಲ್ಲೊಂದು ಒಳಗಡೆ ಈ ಒಳಗಡೆ ಕುಟ್ಟಿ ಕೊಟ್ಟಿದೆ ನೋಡಿ, ಈ ಗ್ರೂ ಒಳಗೆ ಬರುತ್ತದು. ಅದು ಓಪನ್ ಆದಾಗ ಅದು ಹಿಂಗ್ ಕೆಳಕ್ ಬರುತ್ತೆ. ಓಹೋ ಹೆಬ್ಬಾಗಿಲು, ಹೆಬ್ಬಾಗಿಲು, ಇದು ಹೆಬ್ಬಾಗಿಲು ಅಂತಾನೆ ನೋಡಿ. ಇದು ಕೆಳಗಡೆ ಇದರಲ್ಲೇ ಗ್ರೂನಲ್ಲೇ ಇದು ವರ್ಕ್ ಆಗೋದು. ಇದು ಮತ್ತೆ ಮೇಲ್ಗಡೆ ಹಿಂಜಸ್ ತರ ಹಿಂಜಸ್ಸು. ಇದು ಓಪನ್ ಹಾಕಿ ಈ ವೆಯ್ಟ್ ತಗೋಬೇಕಲ್ಲ, ಇಷ್ಟು ದಪ್ಪ ಬಾಗಿಲು ದಪ್ಪ ನೋಡಿ, ಇಷ್ಟು ದಪ್ಪ ಇದೆ ಬಾಗಿಲು. ಎಷ್ಟು ಹಳೇದಿರ್ಬೋದು, ಎಷ್ಟು ದಪ್ಪ ಇದೆ ನೋಡಿ. ಮತ್ತೆ ಇನ್ನೊಂದು ಏನಂದ್ರೆ ಇದನ್ನ ತೆಗೆದೇ ನೀವು ಅದನ್ನ ತೆಗಿಯಕ್ಕಾಗಲ್ಲ. ಫಸ್ಟ್ ಇದನ್ನ ತಕೊಂಡೆ ಅದನ್ನ ತೆಗಿಬೇಕು. ಓಹೋ ಹಾಗೆ ಆ ತರ ಇದು. ಇದು ಓಪನ್ ಮಾಡಿ, ನೀವೇ ಓಪನ್ ಮಾಡಬೇಕು. ಮಾಡಿ ಸರ್. ಮೋರ್ ದೆನ್ 100 years ಆಗೋಯ್ತಲ್ಲ ಈ ಬಾಗಿಲಿಗೆ. ಹಾ ಎಷ್ಟು ಗಟ್ಟಿ ಇದೆ ಗೊತ್ತಾ ನಿಜವಾಗ್ಲೂ. ನೋಡಿ ಇಷ್ಟು ದಪ್ಪ ಇದೆ ಬಾಗಿಲು. ಈ ತರ ಡೋರ್ ಎಲ್ಲಿ ಬರುತ್ತೆ ಇವಾಗ? ಯಾವ್ದ್ರಿಂದ ಮಾಡಿರಿ ಸರ್? ಇದು ನಮ್ಮಲ್ಲಿ ಮಲೆನಾಡಲ್ಲಿ ಯೂಸ್ ಮಾಡ್ತಿದ್ದ ಮರಗಳೆಲ್ಲ ಟೀಕ್ ಅಲ್ಲ, ಈಗಿನ ಕಾಲದಲ್ಲಿ ಎಲ್ಲಕ್ಕೂ ಟೀಕ್ ಅಂತಾರೆ. ಇದು ಮಲೆನಾಡಿನ ಮರಗಳು. ಇದೆಲ್ಲ ಮತ್ತಿ, ಹೊನ್ನೆ, ಬೆಳಲೆ ಆ ಥರದ್ದು ಮರ. ಇಲ್ಲಿ ಬೀಟೆ ಮರ ಇರೋದು. ಈ ಟೀಕ್ ಇರ್ತಿರಲಿಲ್ಲ, ಸಾಗವಾನಿ ಇರ್ತಿರ್ಲಿಲ್ಲ. ಇದು ಸಾಗವಾನಿ ಬಯಲುಸೀಮೆ ಮರ. ಇದೆಲ್ಲ ಮಲೆನಾಡು ಮರಗಳಲ್ಲೇ ಮನೆ ಕಟ್ತಾ ಇದ್ದು. ಇದೆಲ್ಲ ಇವಕ್ಕೆಲ್ಲ ಮತ್ತಿ ಮರ, ನಂದಿ ಮರ, ಬೋಗಿ ಮರ ಈ ಥರದ್ರಲ್ಲೇ ಕಟ್ತಾ ಇದ್ದಿದ್ದು. ಇವಿಲ್ಲ, ಟೀಕ್ ಅಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಇಲ್ಲಿ ಒಳಗಡೆ ಎಂಟ್ರಿ ಆದ ತಕ್ಷಣ ಈ ಕಡೆ ಒಂದು ನೋಡ್ತೀವಲ್ಲ, ಇದೇ ಯಾವುದು ಕೋಣೆ? ಈ ಕಡೆ ಮುಂಚೆ ಎಲ್ಲ ಸ್ನಾನದ ಕೋಣೆ, ಆ ಕಡೆ ಎಲ್ಲ ಹಸುಗಳ ಕೊಟ್ಟಿಗೆ ಆ ಥರ ಇತ್ತು. ಈಗೆಲ್ಲ ಹಾಂ ಸ್ನಾನದ ಕೋಣೆ ದೊಡ್ಡಕ್ಕಿತ್ತು. ಈಗೆಲ್ಲ 2 ಮಾಡ್ಕೊಂಡಿದ್ದಾರೆ. ಮುಂಚೆ ಒಂದೇ ಬಾತ್ರೂಮ್ ಇತ್ತು, ಬಟ್ಲು ಮನೆ, ದೊಡ್ಡ ಹಂಡೆ, ಬೆಂಕಿ ಹಾಕೋದು ಆ ಥರದ್ದೆಲ್ಲ ಇತ್ತು. ಈಗೆಲ್ಲ ಒಂಚೂರು ಏನೇನೋ ಚೇಂಜ್ ಮಾಡ್ಕೊಂಡಿದ್ದಾರೆ ಇವ್ರುಗಳು. ಈಗಲೂ ಯಾರು ಇಲ್ಲೆಲ್ಲ ಉಪಯೋಗಿಸ್ಕಿಲ್ಲ, ಅಲ್ಲೇ ಒಳಗಡೆ ಎಲ್ಲ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಹಾಗಾಗಿ ಬಿದ್ದಿದೆ. ಹಾಂ ಇವೆಲ್ಲ ಹಳೇದು, ಹಾಗಾಗಿ ಇದೆ. ಮುಂಚೆ ಒಂದೇ ಬಾತ್ಲು ಮನೆ ಇತ್ತು, ಹಂಡೆ ಇತ್ತು, ದೊಡ್ಡ ಹಂಡೆ ಇತ್ತು, ತೋಡ್ಕೊಂಡ್ಬಿಟ್ಟು ಸ್ನಾನ ಮಾಡೋಂಥದ್ದು. ಈಗೆಲ್ಲ ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ರು ಇವ್ರು, ಟ್ಯಾಪ್ ಗೀಪ್ ಎಲ್ಲ ಮಾಡ್ಕೊಂಡ್ರು. ಮುಂಚೆ ಎಲ್ಲ ನೀರು ಇಲ್ಲಿ ಟಾಯ್ಲೆಟ್ ರೂಮ್ ಇದ್ದಿದ್ದ, ಇಲ್ಲಿ ಟಾಯ್ಲೆಟ್ ಇತ್ತು, ಅದು ಕಿತ್ತಾಕಿದ್ರು. ಅದೇನದು ಈ ತರ ಅದು ಮೀನು ಅವೆಲ್ಲ ಮೀನು ಹಿಡಿಯೋದು. ಮುಂಚೆ ಎಲ್ಲ ಗದ್ದೆಗಳಲ್ಲಿ ಸಿಕ್ಕಾಪಟ್ಟೆ ಮೀನು ಬರ್ತಾ ಇತ್ತು. ಆ ಗದ್ದೆಯಿಂದ ಗದ್ದೆಗೆ ನೀರು ಹೋಗ್ಬೇಕಾದ್ರೆ ಈ ಥರದ್ದು ಹಾಕ್ಬಿಡೋರು. ಈ ಗದ್ದೆ ಮೇಲಿನ ಗದ್ದೆಯಿಂದ ಕೆಳಗಿನ ಗದ್ದೆಗೆ ನೀರು ಬೀಳುತ್ತೆ ನೋಡಿ, ಆದಲ್ಲಿ ಆ ನೀರು ಬೀಳಲು ಹಿಂಗೆ ಈ ಥರ ಗದ್ದೆ ಹಂಚಿಗೆ ಈ ಥರ ಫಿಕ್ಸ್ ಮಾಡಿಬಿಡೋರು. ಹಿಂಗೆ ಇಟ್ಬಿಡೋದು. ಆವಾಗ ಗದ್ದೆಯಿಂದ ನೀರು ಹೋಗುತ್ತಲ್ಲ ನೆಕ್ಸ್ಟ್ ಗದ್ದೆಗೆ,
ಅವಾಗ ಇಲ್ಲಿ ನೀರು ಮೀನುಗಳು ಸಿಗೋದು. ಆ ಕಡೆ ಒಂದು ಬುಟ್ಟಿ ಇಡೋರು, ಒಂದು ದೊಡ್ಡದೊಂದು ಬುಟ್ಟಿ ಈ ಥರದ್ದು ಇಡೋರು. ಈ ಮರ್ಗಿ ಒಂದು ಇದ್ರ ತರ ಇಡೋರು, ಈ ದೊಡ್ಡ ಬುಟ್ಟಿ ತರ. ಬುಟ್ಟಿ ತರ. ಅದ್ರೊಳಗೆಲ್ಲ ಹೋಗಿ ಸೇರ್ಕೊಂತಿದ್ದು. ಆಮೇಲೆ ಹೋಗಿ ಅದನ್ನ ನೀವು ಇವಾಗ್ಲೂ ಯೂಸ್ ಮಾಡ್ತೀರಾ? ಈಗ ಮೀನ ಇಲ್ಲ ಈಗ ಎಲ್ಲಿ ಗದ್ದೆಯಲ್ಲಿ ಮೀನು. ಚಿಕ್ಕದ್ರಲ್ಲಿ ಹಿಡ್ದಿದ್ರಾ ನೀವು ಇದ್ರಲ್ಲಿ? ಹಾಂ, ಚಿಕ್ಕದಲ್ಲಿ ಇದ್ದಾಗ ಮಾಡ್ತಿದ್ರು. ಅವಾಗೆಲ್ಲ ತುಂಬ ಮೀನುಗಳು ಇದು ಮಾಡಿ. ಈಗಿಲ್ಲ. ಕುವೆಂಪು ಅವ್ರು ಹಂಗಾದ್ರೆ ಮೀನು ಹಿಡ್ದಿದ್ದಾರೆ. ಅವ್ರ ಕಾಲದಲ್ಲಿ ಏನು ಮೀನುಗಳು ಏನು ಸಮೃದ್ಧಿ ಎಲ್ಲ ಅವಾಗೆಲ್ಲ. ಈಗ ಏನಾಯಿತು, ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು ಇವೆಲ್ಲ ಹೊಡಿತೀವಲ್ಲ, ಈ ಕಳೆನಾಶಕಗಳು. ಭತ್ತ ಬೆಳೆದ್ರು ಅದಕ್ಕೂ ಕಳೆಗೆ ಎಲ್ಲ ಅದು ಯಾವುದು ಮೀನು ಏಡಿ ಏನೂ ಇಲ್ಲ ಗದ್ದೆಯಲ್ಲಿ. ಮುಂಚೆ ಸಮೃದ್ಧಿಯಾಗಿ ಆ ಥರದ್ದೆಲ್ಲ ಸಿಗೋದು. ತುಂಬ ಜನ ಮಾರ್ಕೆಟ್ ತಿಂಗಳಲ್ಲಿ ಗದ್ದೆ ಲಾಸ್ಟ್ ಕುಯ್ಯೋ ಟೈಮಲ್ಲೂ ಗದ್ದೆಲಿ ಮೀನು ಇರ್ತಿದ್ದು. ಮೀನಿಂದ ಒಂದು ಗದ್ದೆ ಒಂದೇ ಪಾಯಿಂಟ್ ಅಷ್ಟೇ, ಒಂದೇ ಪಾಯಿಂಟ್. ಅದೇ ಪಾಯಿಂಟ್ ಅಲ್ಲಿ ಇಟ್ಬಿಡೋದನ್ನ. ಓಕೆ, ಹಿಂಗ್ ಬಂದ್ಬಿಡುತ್ತೆ ಇಲ್ಲಿ. ಆಮೇಲೆ ಕೆಳಗೆ ಹೋಗಿ ಅಲ್ಲೊಂದು ಇನ್ನೊಂದು ಮರ್ಗಿನ ದೊಡ್ಡದು ಇಡೋರು ಬುಟ್ಟಿ, ಈ ದೊಡ್ಡ ಇದು ಹಂಡೆ ಥರದ್ದು. ಓಕೆ, ಅದಕ್ಕೆ ಎಲ್ಲ ಹೋಗಿ ಬೀಳ್ತಿದ್ದು. ಆಮೇಲೆ ಎಲ್ಲ ಅದನ್ನ ಎತ್ತಿ ತಗೊಂಡು ಮನೆ ನೋಡಿ, ಇದ್ರಲ್ಲಿ ವಾಪಸ್ಸು ಬರ್ತಿರ್ಲಿಲ್ಲ. ಈ ಥರ ಇರೋದ್ರಿಂದ ಈ ಕುಡ್ ನಾಟ್ ಕಮ್ ಬ್ಯಾಕ್. ಓ ಹೌದು. ಓಕೆ, ಅಂದ್ರೆ ಬಲೆನೇ ಬೇಡ, ಈಸಿಯಾಗಿ ಮನೆಗೆ ಡೈಲಿ ಇಟ್ಕೊಬರ್ಬೋದು. ಗದ್ದೆ ತೋಟಕ್ಕೆ ಹೋದ್ರೆ ಊಟಕ್ಕೆ ಮೀನು ಬೊಂಬಾಟ್. ಮಲೆನಾಡಲ್ಲಿ ಮೀನೂಟ ಬೇಕು ಅಲ್ಲ, ಅವಾಗೆಲ್ಲ ಮಾರ್ಕೆಟ್ಗೆ ಹೋಗ್ತಾನೆ ಇಲ್ಲ, ಮನೆಯಲ್ಲೇ ಸಮೃದ್ಧಿಯಾಗಿ ಇವೆಲ್ಲ ಸಿಗೋದು. ತರಕಾರಿನೂ ಅಷ್ಟೇ, ಕೂಣಿ ಅಂತಾರೆ. ಕೂಣೆ ಅಂತ. ಓಕೆ, ಇದು ಯಾವಾಗ ಸರ್? ಇದೇನಾಗಿತ್ತು ಮುಂಚೆ? ಇದೆಲ್ಲ ಕೊಟ್ಟಿಗೆಗಳು. ಮುಂಚೆ ಹಸುಗಳನ್ನ ಎಲ್ಲ ಕಟ್ಟೋರು. ಇಲ್ಲಿಂದ ಇಲ್ಲಿ ಉದ್ದಕ್ಕೆಲ್ಲ ಹಸುಗಳು ಕಟ್ಟೋರು ಇಲ್ಲಿ. ಈ ರೀತಿ ಇತ್ತಾ? ಹಾಂ, ಇದೆಲ್ಲ ಹಸುಗಳು ಕೊಟ್ಟವ್ರು. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ದನದ ಕೊಟ್ಟಿಗೆ ಇದು. ಎಷ್ಟು ಹಸುಗಳಿತ್ತು ಹಾಗಾದ್ರೆ? ಅವಾಗೆಲ್ಲ ತುಂಬ ಹಸುಗಳು. ಅಯ್ಯೋ, ಇದು ನೋಡಿ, ಇಷ್ಟುದ್ದ ಕೊಟ್ಟಿಗೆ ಇದೆ. ಎಷ್ಟು ಜಾನುವಾರು ಹಿಡಿಬೋದು. ಹಾಲು ಕರಿಯಂತ ಜಾನುವಾರುಗಳು ಇಲ್ಲಿರ್ತಿದ್ವು, ಇಲ್ಲಿಂದ ಅಲ್ಲಿವರೆಗೆ. ಓಕೆ, ಕರಿದೇ ಇದ್ದವು ಎತ್ತಿನ ಗುಡ್ಗಳು, ಈಗ ಹಾಲು ಕೊಡದೆ ಮಾಸ್ಕೊಂಡಿರ್ತಾವಲ್ಲ ಅಂಥವನ್ನೆಲ್ಲ ಆಚೆ ಅಲ್ಲೊಂದು ಕೊಟ್ಟಿಗೆ ಇತ್ತು. ಅಂದ್ರೆ ಎಷ್ಟು ದನಗಳಿದ್ದು ಮನೇಲಿ? ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಅಂದ್ರೆ ಎಷ್ಟು ಸುಮಾರು ದನಗಳಿರುತ್ತೆ ಇಲ್ಲಿಂದ. ಓಕೆ, ಇದೆಲ್ಲ ನೀವು ಎತ್ತರಿಸ್ಕೊಂಡಿದ್ದ ಮುಂಚೆ? ಇಲ್ಲ ಇಲ್ಲ, ಮುಂಚಿಂದಾನೇ ಇತ್ತು, ಮುಂಚಿಂದಾನೇ ಇತ್ತು. ಇದು ಮಣ್ಣು? ಹೌದು, ಮಣ್ಣಿನ ಗೋಡೆಗಳೇ. ಗಟ್ಟಿ ಇದೆಯಲ್ಲ ಸರ್, ನೋಡಿ, ಇಷ್ಟು ದಪ್ಪಕ್ಕೆ. ಮಣ್ಣಂದ್ರೆ ಅದು ಈ ಕರಡದ ಹುಲ್ಲು, ಈ ಆಮೇಲೆ ಇದ್ರದ್ದು ಮುರುಗ, ಇದ್ರದ್ದು ಎಲೆ ಎಂತ ಎಂತ ವಾಟೆ ಎಲೆ ಎಲ್ಲ ಹಾಕಿ ಕಟ್ಟೋರು. ಹುಳಿಕಾಯಿ ಬರುತ್ತೆ ಒಂದು ಜೊತೆ ರಂಜ ಏನಂತಾರೆ ಅದಕ್ಕೆ, ಅದನ್ನೆಲ್ಲ ಕಲಿಸ್ಬಿಟ್ಟು ಕಟ್ಟೋರು ಅಂತ. ಬೆಲ್ಲ ಎಲ್ಲ ಇದು ಮಾಡಿ. ಇದು ಕರನ್ ಕೊಟ್ಟಿಗೆ ಅಂತ. ಈ ಕರು ಇದ್ರೆ ಕರುನೆಲ್ಲ ಅಲ್ಲಿ ಒಳಗಡೆ ಬಿಡೋರು. ಕರುಗಳನ್ನೆಲ್ಲ ಅಲ್ಲಿ ಕರುನ್ ಕೊಟ್ಟಿಗೆ ಅಂತ ಬಿಡೋರು. ಹಾಂ, ಕಾಲಡಿ ಕೈ ಅಡಿ ಇದಾಗುತ್ತೆ ಅಂತ ಕರುನೆಲ್ಲ ಒಂದು ಕಡೆ ಕೂಡೋರು. ಅದು ಈ ಹಾಲು ಪಾತ್ರೆಗಳು ಇಡಕ್ಕೆ ಇದಕ್ಕೆಲ್ಲ ಗೂಡು. ಗೂಡು ಇಲ್ಲೇನೇನೋ ಇಟ್ಕೊಂಡಿದ್ದೀರಾ ನೀವು ಇವಾಗ. ಆ ಕುಪ್ಪಳಿನಲ್ಲಿ ಯಾರು ಇರಲಿಲ್ಲ. ಹಂಗ ಕುಪ್ಪಳಿ ಮಾವನ ಇಲ್ಲಿಗೆ ಬಂದ್ಬಿಡೋರು, ವೆಂಕಟೇಗೌಡರು. ಹಾಗೆ ಎಲ್ಲರೂ ಇಲ್ಲೇ ಸೇರ್ತಾ ಇದ್ರು ಹೊರತು ಅಲ್ಲಿ ಕುಪ್ಪಳಿಲಿ ಯಾರು ಅಲ್ಲೇನು ಹೋಗ್ತಾ ಇರಲಿಲ್ಲ, ಕಡಿಮೆ. ಅಂದ್ರೆ ಕುವೆಂಪು ಅವರು ಬಂದ್ರೆ ಜಾಸ್ತಿ ಇಲ್ಲೇ ಇಲ್ಲಿಂದಾನೆ ಕಾರ್ ಕಳಿಸ್ಬಿಡೋರು. ಇಲ್ಲಿ ಕಾರ್ ಇತ್ತಲ್ಲ, ಅವ್ರು ಟ್ರೈನ್ ಗೇನಲ್ಲಿ ಬಂದರೆ ಶಿವಮೊಗ್ಗ ಹೋಗಿ ಕರ್ಕೊಂಬರೋರು. ಸೊ ಶಿವಮೊಗ್ಗದಿಂದ ಬಂದರೆ ಇಲ್ಲಿ ದೇವಂಗೆ ಮನೆಯಲ್ಲೇ ಕ್ಯಾಂಪು. ಅಲ್ಲಿ ಮೇಲ್ಗಡೆ ಕವಿಶೈಲದಲ್ಲೂ ನಿಮ್ಗೆ ಹೇಳ್ತೀನಿ, ಅಲ್ಲಿ ಮೇಲ್ಗಡೆ BM ಶ್ರೀಕಂಠಯ್ಯನವರು ಇವ್ರದ್ದೆಲ್ಲ ಸಿಗ್ನೇಚರ್ ಇದೆಯಲ್ಲ, ಅವರೆಲ್ಲ ಚಿಕ್ಕಮಂಗ್ಳೂರು ಸಾಹಿತ್ಯ ಸಮ್ಮೇಳನಕ್ಕೆ ಬಂದವರು ಎಲ್ಲ ಬಂದು ಇಲ್ಲೇ ಕ್ಯಾಂಪ್ ಅವ್ರದ್ದು. ಇಲ್ಲಿಂದ ಹೋಗಿ ಕುಪ್ಪಳಿಗೆ ವಿಸಿಟ್ ಹಾಕಿ ಮತ್ತೆ ಕ್ಯಾಂಪ್ ಇಲ್ಲೇನೆ. ಕೊಟ್ಟಿಗೆ ನೋಡಿದ್ದಾಯ್ತು. ಮತ್ತೆ ಸುತ್ತಲೂ ನೋಡ್ತೀವಲ್ಲ, ಇಲ್ಲೊಂದು ಕೋಣೆಗಳಿದೆಯಲ್ಲ, ಇದೇನೇನು ಸರ್? ಇದೆಲ್ಲ ಅವಾಗಿನ ಕಾಲದ್ದು ಹಾರೆ ಗುದ್ಲಿ ಇಡೋದಕ್ಕೆ. ಇದೊಂದು ಹಾರೆ ಗುದ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ ಇರೋದು. ಇದೊಂದು ಬಾವಿ. ಹಾಂ, ಇವೆಲ್ಲ ರೂಮ್ಸು. ಇವೆಲ್ಲ ಬೀಗ ಹಾಕಿದ್ದಾರೆ. ಮುಂದೆ ಹೋಗ್ತಾ ಬರೋಣ. ಹೌದಾ? ಮನೆ ಒಳಗಡೆನೆ ಬಾವಿ. ವಾಸ್ತು ಪ್ರಕಾರ ಈಗ ನೀರು ಕಮ್ಮಿ ಆಗಿ ತುಂಬಾ ಕೆಳಗೆ ಹೋಗ್ಬಿಟ್ಟಿದೆ. ಈ ನೀರು ಎಳಿತಾ ಇಲ್ಲ ಮೋಟ್ರು. ಸ್ವಲ್ಪ ಬಿಟ್ಬಿಟ್ರೆ ಎಳಿಯುತ್ತೆ. ಓಕೆ, ಇವಾಗ್ಲೂ ನೀವು ಇದನ್ನೇ ಯೂಸ್ ಮಾಡ್ತೀರಾ? ಕಡೆ ನೀರು ಇದೆ ಈಗ ಅಷ್ಟೇ. ಈಗ ಓಕೆ, ಮನೆಗೆಲ್ಲ ಇದೆ ನೀರು? ಮನೆಗೆ ಇದೆ ನೀರು. ಮೋಟ್ರ್ ಇಳಿಸಿದ್ದೀರಾ? ಮೋಟ್ರ್ ಭಾಳ ಹಳೆ ಬಾವಿ. ಇದಕ್ಕೊಂದು 100 ವರ್ಷದ ಮೇಲೆ ಈ ಮನೆ ಕಟ್ಟಿ ಟೈಮಲ್ಲಿ ಮಾಡಿರೋದು. ಹಾಗಾದ್ರೆ ಮನೆ ಸುತ್ತಲೂ ಒಂದ್ ರೀತಿಯಾಗಿ ಚೌಕಿ, ಕೋಟೆ ಸುತ್ತಲೂ ಚೌಕಿ. ಇದು ಒಳಗಡೆ ವಾಸದ ಮನೆ, ಸುತ್ತಲೂ ಬೇರೆ ಬೇರೆ. ಇದು ಅಡುಗೆ ಮನೆ ಇತ್ತು ಮುಂಚೆ. ಇವೆಲ್ಲ ರೂಮು. ಇದು ದೇವ್ರ ಮನೆ ಮುಂಚೆ. ಇದೆಲ್ಲ ಸ್ಟೋರು, ಅಡುಗೆ ಮನೆದೆಲ್ಲ ಸ್ಟೋರ್ ಇತ್ತು ಮುಂಚೆ. ಹಾಂ, ಮುಂಚೆ ಸ್ಟೋರ್ ಇತ್ತು. ಇದು ಮುಂಚೆ ಇಲ್ಲಿ ಅಡುಗೆ ಮನೆ ಇತ್ತು. ಈಗೆಲ್ಲ ಈಗಲೂ ಅನ್ನಕ್ಕೆ ಇಡೋದು, ನೀರು ಕಾಯಿಸೋದೆಲ್ಲ ಇದ್ರಲ್ಲೇ ಮಾಡೋದು. ಇದು ಈಗ ಚೇಂಜ್ ಆಗಿದೆ. ಇವೆಲ್ಲ ಮುಂಚೆ ಇಲ್ಲೆಲ್ಲ ಸಾಲಿಗೆ ಅಡುಗೆ ಒಲೆಗಳಿತ್ತು.
ಹೀಗೆ ಇಲ್ಲಿ ಒಲೆ ಇತ್ತು. ಇದು ಮೇಲ್ಗಡೆ ಹೊಗೆ ಕಂಡಿ, ಮೇಲ್ಗಡೆ ಹೊಗೆ ಹೋಗೋದು. ಈ ಕುಪ್ಪಳಿ ಮನೇಲಿ ನೋಡ್ತೀರಿ ನೀವು ಅದನ್ನ. ಈ ಇಲ್ಲಿಂದ ಮೇಲ್ಗಡೆ ಸ್ಟೋರ್ ಮಾಡೋರು, ಈ ಅಟ್ಟದ ಮೇಲ್ಗಡೆ ಹೋಗ್ಬಿಟ್ಟು ಮಳೆಗಾಲಕ್ಕಾಗಂಥದ್ದನ್ನ ದಿನಸಿ ಧಾನ್ಯಗಳನ್ನೆಲ್ಲ ಇದ್ರ ಮೇಲ್ಗಡೆ ಸ್ಟೋರ್ ಮಾಡೋರು. ಅವಾಗ ಹಾಳಾಗ್ತಿರ್ಲಿಲ್ಲ ಅಂತ. ಬೆಂಕಿ ಶಾಖಕ್ಕೆ ಮಡಕೆ ಒಳಗಡೆ ಈ ಮೆಣಸು ಗೆಣಸು ಅವಾಗೆಲ್ಲ ಮಳೆಗಾಲದಲ್ಲೇ ಮುಂಚೆನೇ ತಂದಿಟ್ಕೊಂಡ್ಬಿಡ್ಬೇಕು, ಮಳೆಗಾಲಕ್ಕೆ ಬೇಸಿಗೆನದೇ ಒಂದು ಮಳೆಗಾಲ ಕಳಿಯಕ್ಕೆ ಸಾಕಾಗಷ್ಟು ಸ್ಟೋರ್ ಮಾಡೋರು ಮೇಲೆ ಇಲ್ಲೇ ಇಲ್ಲೇ ಪೆಟ್ಟಿಗೆ, ಮರದ ಪೆಟ್ಟಿಗೆಗಳಲ್ಲಿ ಇರ್ತದೆ. ಇವಾಗ್ಲೂ ಒಲೆ ಒಂಥರ ಇದನ್ನ ಇದು ಏನು ಕ್ಲೋಸ್ ಮಾಡಿ ಯಾವ ರೀತಿ